ಈ ಒಂದು ತತ್ವಜ್ಞಾನಿಗಳ ದಿನಾಚರಣೆ ಬಹಳ ಅರ್ಥಪೂರ್ಣವಾದಂತಹ ಈ ಒಂದು ಶಬ್ದವಾಗಿದೆ. ಆಚಾರ್ಯ ಶಂಕರರು 788ನೇ ಇಸ್ವಿನಲ್ಲಿ ಸಾಕ್ಷಾತ್ ಪರಶಿವನ ಅವತಾರ ರೂಪದಲ್ಲಿ ಗುರುವಾಗಿ ಭೂಮಿಯಲ್ಲಿ ಅವತಾರವನ್ನು ಪಡೆದಿದ್ದಾರೆ. ಸುಮಾರು 32 ವರ್ಷಗಳ ಕಾಲ ಅವರ ಅವತಾರ ಗುರುವಾಗಿತ್ತು. ಅವರಿಂದ ಆ ಕಾಲದಲ್ಲಿ ಬೌದ್ಧ ಧರ್ಮದ ಒಂದು ಪರಿಣಾಮ ನಮ್ಮ ಭಾರತ ಭೂಮಿಯಲ್ಲಿ ಬಹಳ ಜಾಸ್ತಿ ಇತ್ತು. ಬೌದ್ಧ ಧರ್ಮದ ಪ್ರಚಾರ ಬಹಳ ಜಾಸ್ತಿ ಇತ್ತು. ಆಗ ಆದಿಶಂಕರರು ವೈದಿಕ ಸನಾತನ ಧರ್ಮದ ಪ್ರಚಾರವನ್ನು ಇಡೀ ದೇಶದ 4 ಮೂಲೆಗೂ ಅಲ್ಲಿ ಪ್ರವಾಸವನ್ನು ಮಾಡಿ 4 ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಧರ್ಮ ರಕ್ಷಣೆಗೆ ಭದ್ರ ಬುನಾದಿಯನ್ನು ಹಾಕಿಕೊಟ್ರು. ಇವತ್ತೆಲ್ಲ ನಾವು ಸನಾತನ ಹಿಂದೂ ಧರ್ಮೀಯರಾಗಿದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ಪುರುಷರೇ ಆಚಾರ್ಯ ಶಂಕರರಾಗಿದ್ದಾರೆ. ಎಲ್ಲ ನಾವಿವತ್ತು ಧರ್ಮದ ಪರವಾಗಿ ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದೇವೆ, ಧರ್ಮದ ಜೊತೆಗಿದ್ದೇವೆ. ಆದರೆ ಧರ್ಮಕ್ಕೆ ಧರ್ಮ ಉಳಿಲಿಕ್ಕೆ ಮೂಲ ಕಾರಣೀಕರ್ತರು ಆಚಾರ್ಯ ಶಂಕರರು. ಆಚಾರ್ಯ ಶಂಕರರು ಅಂದು 4 ಆಮ್ನಾಯ ಪೀಠವನ್ನು ಸ್ಥಾಪನೆ ಮಾಡಿ ಮಠೀಯ ಪರಂಪರೆ ಅಂದರೆ ಅದಕ್ಕಿಂತ ಮುಂಚೆ ಮಠಗಳ ಪರಂಪರೆ ಇರಲಿಲ್ಲ. ಆದಿಶಂಕರಾಚಾರ್ಯರು ಮಠಗಳನ್ನು ಸ್ಥಾಪನೆ ಮಾಡಿ ಗುರುಪೀಠವನ್ನು ಸ್ಥಾಪನೆ ಮಾಡಿ ಆ ಜಗದ್ಗುರುಗಳಿಂದ ಧರ್ಮ ರಕ್ಷಣೆ ಮಾಡುವಂಥ ಕೈಂಕರ್ಯವನ್ನು ಇದೀಗಲೂ ಸಹ ಜಗದ್ಗುರುಗಳಿಂದ ಧರ್ಮ ಬೋಧನೆ ಧರ್ಮ ಪ್ರಚಾರ ಎಲ್ಲವೂ ಸಹ ಇಡೀ ರಾಷ್ಟ್ರದಲ್ಲೇ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣೀಕರ್ತರು ಆಚಾರ್ಯ ಶಂಕರರು. ಮತ್ತು ನಮ್ಮ ಆಚಾರ್ಯ ಶಂಕರರು ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಆಚಾರ್ಯ ತ್ರಯರು. ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ವಾಯುಂಚ ಮಧ್ವಮಾಚಾರ್ಯಂ ಆಚಾರ್ಯತ್ರಯಮಾಶ್ರಯೇತ್. ಆಚಾರ್ಯತ್ರಯರೂ ಸಹ ಅವರವರ ಕಾಲಘಟ್ಟದಲ್ಲಿ ಧರ್ಮದ ಪರವಾಗಿ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಮಾತಾಡ್ತೇವೆ ಸಮಾನತೆ, ಬಡವರು ಶ್ರೀಮಂತರು ಎಲ್ಲರಿಗೂ ಸಮಾನತೆಯ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ತೇವೆ. ಆದರೆ ರಾಮಾನುಜಾಚಾರ್ಯರು ಅಂದೇ ಸಮಾನತೆಯ ಬಗ್ಗೆ ಬೋಧನೆಯನ್ನು ಮಾಡಿದ್ರು. ಸಮಾನತೆಯ ಬಗ್ಗೆ ಆಚಾರ್ಯ ರಾಮಾನುಜಾಚಾರ್ಯರೇ ಸಹ ಅವತ್ತು ಅವರು ತುಂಬ ಶ್ರಮವನ್ನು ವಹಿಸಿದ್ರು. ಈ ರೀತಿಯಾಗಿ ಆಚಾರ್ಯ ತ್ರಯರ ವಿಶೇಷವಾದ ಜಯಂತ್ಯೋತ್ಸವವನ್ನು ನಾವು ಬ್ರಾಹ್ಮಣ ಸಂಘ ಆಗಿರ್ಬೋದು, ಬರೀ ಬ್ರಾಹ್ಮಣರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಆಚಾರ್ಯ ಶಂಕರರ ಕೊಡುಗೆ. ಇಡೀ ಹಿಂದೂ ಸಮಾಜವೇ ಇಲ್ಲಿ ನಾವಿವತ್ತು ಆಹ್ವಾನ ಕೊಟ್ಟಿದ್ದೇನೆ. ನಾವು ಬರೀ ಬ್ರಾಹ್ಮಣರನ್ನು ಮಾತ್ರ ಕರೆದಿಲ್ಲ, ಎಲ್ಲ ಹಿಂದೂಗಳು ಒಟ್ಟಾಗಿ ಆಚಾರ್ಯ ಶಂಕರರ ಜಯಂತಿಯನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ಇವತ್ತು ಆರಂಭ ಮಾಡಿದ್ದೇವೆ. ಇದು ಇನ್ನೂ 100 ಕಾಲಗಳ ಕಾಲ ಇದೇ ರೀತಿ ಆಚಾರ್ಯ ಶಂಕರ ಜಯಂತಿಯನ್ನು ಎಲ್ಲ ಹಿಂದೂಗಳು ಒಟ್ಟಾಗಿ ನಮ್ಮ ಯುವ ಪೀಳಿಗೆಗೆ, ಇವತ್ತೆಲ್ಲ ನಾವು ಏಜಾದವರು 60 ವರ್ಷ 70 ವರ್ಷದವರು ಇಲ್ಲಿ ಬಂದಿದ್ದೇವೆ, ಶಂಕರ ಜಯಂತಿ ಅಂತ ಹೇಳ್ಬಿಡ್ತೇವೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳು, ಕಾಲೇಜಿಗೆ ಹೋಗತಕ್ಕಂಥ ಮಕ್ಕಳಿಗೆ ಆಚಾರ್ಯ ತ್ರಯರ ಬಗ್ಗೆ ಯಾವುದೇ ವಿಚಾರಧಾರೆಗಳನ್ನು ಹಿಂದಿನಿಂದನೂ ನಾವು ಹೇಳ್ಕೊಡ್ಲೇ ಇಲ್ಲ. ಪಠ್ಯಪುಸ್ತಕಗಳಲ್ಲಂತೂ ಆಚಾರ್ಯರ ಬಗ್ಗೆ ತಿಳಿಸ್ಲೇ ಇಲ್ಲ. ಮನೆಯಲ್ಲಿ ಅವರ ಬಗ್ಗೆ ನಾವು ವಿಚಾರಧಾರೆಗಳನ್ನು ತಿಳಿಸೋದೇ ಇಲ್ಲ. ಆದರೆ ಸಂಘ ಸಂಸ್ಥೆಯವರು ಮಠಮಾನ್ಯಗಳು ಆಚಾರ್ಯರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕಾದಂಥ ಬಹಳ ಆದ್ಯ ಕರ್ತವ್ಯ ನಮ್ಮದಾಗಿದೆ. ಆದ್ದರಿಂದ ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಸಭಾ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಆಚಾರ್ಯ ತ್ರಯರ ಜಯಂತಿಯನ್ನು ಮಾಡ್ತಾ ಇದ್ದೇವೆ. ಇವತ್ತು ತತ್ವಜ್ಞಾನಿಗಳ ದಿನಾಚರಣೆಯ ಅಂಗವಾಗಿ ನಾವು ಆಚಾರ್ಯರ ಶಂಕರ ಜಯಂತಿಯನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸುವುದರ ಜೊತೆಗೆ ನಮ್ಮ ಸ್ಥಳೀಯ ಶಾಸಕರು ನಮ್ಮ ಜೊತೆಗಿದ್ದಾರೆ. ನಾನು ಅವರಲ್ಲಿ ಈ ಮುಂಚೆಯೇ 2-3 ಬಾರಿ ವಿನಂತಿಯನ್ನು ಮಾಡಿದ್ದೆ. ಸನ್ಮಾನ್ಯ ನರೇಂದ್ರ ಮೋದಿಯವರು ಕೇದಾರದಲ್ಲಿ ಬಹಳ ಅದ್ಭುತವಾದಂತಹ ಆಚಾರ್ಯ ಶಂಕರರ ದೊಡ್ಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದರು. ಬಹಳ ಹೆಮ್ಮೆಯಾಗತ್ತೆ ನಮ್ಮೆಲ್ಲರಿಗೂ. ನಮ್ಗೆ ಆಸೆ ಇದೆ, ಏನು ಗೊತ್ತಾ, ದಕ್ಷಿಣಾಮ್ನಾಯ ಪೀಠ ಇರೋದು ನಮ್ಮ ಕರ್ನಾಟಕದಲ್ಲಿ. ಅದರಿಂದ ಕರ್ನಾಟಕದಲ್ಲಿ ದೊಡ್ಡದಾದಂತಹ ಆಚಾರ್ಯ ಶಂಕರರ ಪ್ರತಿಮೆ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು ಅಂತ ನಮ್ಮೆಲ್ಲರ ಒಂದು ಕೋರಿಕೆ ಇದೆ. ನಮ್ಮ ಶಾಸಕರು ಬಹಳ ಧರ್ಮಾಭಿಮಾನಿಗಳು, ದೈವ ಭಕ್ತರಿದ್ದಾರೆ. ಮಹಾಲಕ್ಷ್ಮೀಪುರ ವಿಧಾನಸಭಾ ಕ್ಷೇತ್ರ ಏನಿದೆ ಬೆಂಗಳೂರಿನಲ್ಲೇ ದೇವರ ನಾಡು ಅಂತ ಹೇಳ್ಬೋದು, ಪ್ರವಾಸಿಗರ ತಾಣ ಅಂತ ಹೇಳ್ಬೋದು. ಯಾಕೆಂದರೆ ಬೆಂಗಳೂರಿಗೆ ಬಂದವರೆಲ್ಲ ಇಸ್ಕಾನಿಗೆ ಬರ್ತಾರೆ, ಆಂಜನೇಯ ದೇವಸ್ಥಾನಕ್ಕೆ ಬಂದೇ ಬರ್ತಾರೆ. ಹಾಗಿರುವಾಗ ನಮ್ಮ ಜಾಗದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಆಚಾರ್ಯ ಶಂಕರರ ದೊಡ್ಡ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಎಲ್ಲರೂ ಸಹ ಅದರ ದರ್ಶನವನ್ನು ಮಾಡುವಂತಹ ಕೆಲಸ ಆಗಬೇಕು. ಒಂದು ಆಚಾರ್ಯ ಶಂಕರರ ಒಂದು ಪುತ್ಥಳಿಯನ್ನು ಅನಾವರಣ ಮಾಡಬೇಕು ನಮ್ಮ ಕ್ಷೇತ್ರದಲ್ಲಿ ಅಂಥೇಳಿ ಶಂಕರ ಜಯಂತಿಯ ದಿನ ನಮ್ಮ ಶಾಸಕರನ್ನು ವಿನಂತಿ ಮಾಡ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ. ನಮಸ್ಕಾರ.